ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಸ್ವಾರ್ಥಿ ಅಂತಂದ್ಬಿಟ್ಟು. ಯಾವ ರೀತಿಯ ಸ್ವಾರ್ಥಿ ಅವನು ಅನ್ನೋದನ್ನ ತಿಳ್ಕೊಳ್ಳೋಣ. ಮಣಿಪುರದ ಕರುಣಾಕರ ಅನ್ನುವಂಥವನು ತುಂಬಾನೇ ಸ್ವಾರ್ಥಿ. ಯಾವಾಗ್ಲೂ ತನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಅವನ ಹೆಂಡತಿ ಹೆಸರು ಸತ್ಯವತಿ, ಮತ್ತೆ ಮಗಳ ಹೆಸರು ಕೀರ್ತಿಮತಿ ಅಂತ. ಇವನ ಸ್ವಾರ್ಥ ಅವರು ತುಂಬಾನೇ ಸೋತ್ ಹೋಗಿದ್ರು. ಬೇಜಾರಾಗೋಗಿತ್ತು ಅವ್ರಿಗೆ ಇವನ್ ಸ್ವಾರ್ಥ ಬುದ್ಧಿಯಿಂದ. ಅವನು ಮನೆಗೆ ಬಂದರೂ ಕೂಡ ತನ್ನ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದ ಹೊರತು ಕುಟುಂಬದ ಬಗ್ಗೆ ಅವನಿಗೆ ಯಾವುದೇ ಯೋಚನೆ ಇರಲಿಲ್ಲ. ಒಂದು ಸರಿ ಕರುಣಾಕರ ಕೆಲಸಕ್ಕೋಸ್ಕರ ಬೇರೆ ಊರಿಗೆ ಹೊರಟಿದ್ದ. ಸತ್ಯವತಿ ಅವನ ದಾರಿ ಖರ್ಚಿಗೆ ಅಂತಂದ್ಬಿಟ್ಟು ರೊಟ್ಟಿ ಮಾಡಿ ಬುತ್ತಿ ಕಟ್ಕೊಡ್ತಾಳೆ. ಅಂದರೆ ಹೊಟ್ಟೆ ಹಸ್ದಾಗ ಏನಾದರೂ ಬೇಕಾಗುತ್ತಲ್ವ, ಸೊ ಅದಕ್ಕೆ ತಿನ್ನೋದಕ್ಕೆ ಅಂತಂದ್ಬಿಟ್ಟು ರೊಟ್ಟಿ ಮಾಡಿ ಒಂದು ಬುತ್ತಿಯನ್ನು ಕಟ್ಕೊಡ್ತಾಳೆ. ಅವನು ಕೇಳ್ತಾನೆ, ಎಷ್ಟು ರೊಟ್ಟಿ ಕೊಟ್ಟಿದ್ಯಾ ಅಂತಂದ್ಬಿಟ್ಟು. 5 ರೊಟ್ಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. 3 ನಿಮಗೆ, 2 ಯಾರಾದರೂ ಅಕಸ್ಮಾತ್ ದಾರಿಯಲ್ಲಿ ಸಿಕ್ಕರೆ ಕೊಡೋದಕ್ಕೆ ಅಂತಂದ್ಬಿಟ್ಟು ಸತ್ಯವತಿ ಹೇಳ್ತಾಳೆ. ಆ 2ನ್ನ ತೆಗೆದುಬಿಡು, ಸಿಕ್ಕವ್ರಿಗೆಲ್ಲ ನಾನು ಯಾಕೆ ಕೊಡಬೇಕು, ಅವರೇ ನಮಗೆ ಕೊಡ್ತಾರೆ ಅಂತಂದ್ಬಿಟ್ಟು 2 ರೊಟ್ಟಿಯನ್ನು ತೆಗೆದಿಟ್ಬಿಡ್ತಾನೆ ಕರುಣಾಕರ. ಅವನ ಸ್ವಾರ್ಥ ಗುಣವನ್ನು ತಿಳಿದಿದ್ದಂತಹ ಸತ್ಯವತಿ ನಿಟ್ಟುಸಿರನ್ನ ಬಿಟ್ಟು ಸುಮ್ಮನೆ ಆಗೋಗ್ತಾಳೆ. ಇವ್ರದ್ದಿದ್ದೆ ಇವನ್ ಬುದ್ಧಿ ಹೀಗೆ ಇರೋದು ಅಂತ ಗೊತ್ತಿರುತ್ತಲ್ವ, ಅದಕ್ಕೋಸ್ಕರ. ಕರುಣಾಕರ ಏನು ಮಾಡ್ದ, ಹೋಗ್ತಾ ಇದ್ದ ದಾರಿಯಲ್ಲಿ ಒಂದು ಒಳ್ಳೆ ಕೊಳವನ್ನು ನೋಡ್ತಾನೆ. ಇಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥ ಆಸೆ ಬರುತ್ತೆ ಅವನಿಗೆ. ರೊಟ್ಟಿಯ ಗಂಟನ್ನು ದಡದ ಮೇಲೆ ಇಟ್ಟು ಅವನು ನೀರಿಗೆ ಧುಮುಕ್ತಾನೆ. ಸ್ನಾನ ಎಲ್ಲ ಮುಗಿಸಿ ಮೇಲೆ ಬಂದು ನೋಡಿದಾಗ ಅವನ ರೊಟ್ಟಿಯ ಗಂಟು ಬಿಚ್ಚಿರುತ್ತೆ. ಅದರ ಪಕ್ಕದಲ್ಲೇನೆ ಒಬ್ಬ ಯುವಕ ಒಂದು ರೊಟ್ಟಿಯನ್ನು ತಿಂದು ಮುಗಿಸಿದ್ದ. ಕರುಣಾಕರನಿಗೆ ಜೀವನೇ ಹೋದಂಗಾಯ್ತು. ಅಯ್ಯೋ ಮನೆ ಹಾಳ, ನನ್ನ ರೊಟ್ಟಿಯನ್ನು ತಿಂದ್ಬಿಟ್ಟಿದೆಯಲ್ಲ ಅಂತಂದ್ಬಿಟ್ಟು ಎದೆ ಬಡ್ಕೊಳ್ತಾನೆ. ಅದಕ್ಕೆ ಅವನು, ಸ್ವಾಮಿ ಕ್ಷಮಿಸ್ಬೇಕು, ತುಂಬಾ ಹಸುವಾಗೋಗಿತ್ತು. ರೊಟ್ಟಿ ತಿಂದೇ ಇದ್ದರೆ ನಾನು ಸತ್ತೇ ಹೋಗ್ತಾ ಇದ್ದೆ, ಅಷ್ಟು ಹಸುವಾಗಿತ್ತು ನನಗೆ. ಅದಕ್ಕೋಸ್ಕರ ಒಂದೇ ಒಂದು ರೊಟ್ಟಿಯನ್ನು ತಿಂದಿದ್ದೀನಿ, ಕ್ಷಮಿಸ್ಬಿಡಿ ನನ್ನನ್ನು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಆದರೂ ಕೂಡ ಕರುಣಾಕರನ ಕೋಪ ತಣ್ಣಗಾಗಲಿಲ್ಲ. ಏನು ಕೊಡದೆ ನನ್ನ ರೊಟ್ಟಿಯನ್ನು ತಿಂದ್ಬಿಟ್ಟಿದೆಯಲ್ಲ ಅಂತಂದ್ಬಿಟ್ಟು ಗೋಳಾಡ್ತಾನೆ. ಇಲ್ಲ ಸ್ವಾಮಿ, ನನ್ನ ಹತ್ರ ಒಂದು ಚಿನ್ನದ ಸರ ಇದೆ, ನೀವು ನನ್ನ ಪ್ರಾಣ ಉಳಿಸಿದ್ದಕ್ಕೆ ನಾನು ಆ ಸರವನ್ನು ನಿಮಗೆ ಕೊಡ್ತೀನಿ ಅಂತಂದ್ಬಿಟ್ಟು ಆ ಚಿನ್ನದ ಸರವನ್ನು ಕರುಣಾಕರನಿಗೆ ಕೊಟ್ಟು ಅವನು ಹೊರಟು ಹೋಗ್ತಾನೆ. ಒಂದೇ ಒಂದು ರೊಟ್ಟಿಯನ್ನು ತಿಂದು ಒಂದು ಚಿನ್ನದ ಸರವನ್ನು ಕೊಟ್ಟಿದ್ದಾನೆ ಅಂತಂದರೆ ಅವನು ಸಾಹುಕಾರನೇ ಇರಬೇಕು. ಪಾಪ 3 ರೊಟ್ಟಿನ ತಿಂದಿದ್ರು ಆಗ್ತಾ ಇತ್ತು ಅಂತಂದ್ಬಿಟ್ಟು ಅವನು ಅಂದ್ಕೊಳ್ತಾನೆ. ಆಮೇಲೆ ಮುಂದಿನ ಊರಿಗೆ ಹೋಗದೆ ಅವನು ಚಿನ್ನದ ಸರವನ್ನು ಕೊರಳಲ್ಲಿ ಹಾಕ್ಕೊಂಡು ಹಿಂದಿರುಗಿ ತನ್ನ ಊರಿಗೆ ಅವನು ವಾಪಸ್ ಹೋಗ್ತಾನೆ. ಮುಂದೆ ಅವನಿಗೆ ವೀರಯ್ಯ ಅನ್ನೋನು ಭೇಟಿಯಾಗ್ತಾನೆ. ಅವನು ಕೇಳೋದಕ್ಕೆ ಮುಂಚೆನೆ ಕರುಣಾಕರ, ವೀರಯ್ಯ ನೋಡು, ಈ ಚಿನ್ನದ ಸರ ಎಷ್ಟು ಚೆನ್ನಾಗಿದೆ ಅಲ್ವಾ, ನನ್ನ ಸ್ವಭಾವವನ್ನು ಮೆಚ್ಚಿ ಒಬ್ಬ ಯುವಕ ಇದನ್ನು ನನಗೆ ಬಹುಮಾನವಾಗಿ ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ವೀರಯ್ಯ ಏನು ಮಾಡ್ದ, ಇವನ ಮಾತಿಗೆ ಒಂದು ಸ್ವಲ್ಪನೂ ಗಮನನೇ ಕೊಡದೆ, ನೋಡು, ನಮ್ಮೂರಿನ ಹಿರಿಯ ದೊಡ್ಡಯ್ಯ ಅನ್ನೋರು ಸತ್ತು ಹೋಗಿದ್ದಾರೆ, ಅವರ ಶವ ಸಂಸ್ಕಾರಕ್ಕೆ ಹೋಗಬೇಕು, ನೀನು ಬರ್ತೀಯಾ ಅಂತಂದ್ಬಿಟ್ಟು ಕೇಳ್ತಾನೆ. ನನ್ನ ಸರಾನ ಹೊಗಳದೆ ದೊಡ್ಡಯ್ಯನ ಶವ ಸಂಸ್ಕಾರಕ್ಕೆ ಕರೀತಾ ಇರುವಂಥ ವೀರಯ್ಯನನ್ನು ನೋಡಿ ಕರುಣಾಕರನಿಗೆ ಕೋಪ ಬರುತ್ತೆ. ಅವನು ಮಾತು ಕೂಡ ಆಡದೆ ಮುಂದೆ ಹೊರಟೋಗ್ತಾನೆ. ಅಷ್ಟರಲ್ಲಿ ಅವನಿಗೆ ಮುಂದೆ ಮುದ್ದಣ್ಣ ಅನ್ನೋನು ಸಿಗ್ತಾನೆ. ಅವನು ಆ ಮುದ್ದಣ್ಣನಿಗೆ ಹೇಳ್ತಾನೆ, ಮುದ್ದಣ್ಣ, ನನ್ನ ಚಿನ್ನದ ಸರ ನೋಡು, ನನ್ನ ಒಳ್ಳೆ ಸ್ವಭಾವಕ್ಕೆ ಬಹುಮಾನವಾಗಿ ಬಂದಿದೆ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಮುದ್ದಣ್ಣ ಏನು ಹೇಳ್ತಾನೆ, ಹೌದಾ ಅಂತಂದ್ಬಿಟ್ಟು ಏನು ಹೆಚ್ಚಾಗಿ ಅವನ ಕಡೆ ಪ್ರತಿಕ್ರಿಯೆಯನ್ನು ಕೊಡದೆ ಅಥವಾ ಅವನ ಬಗ್ಗೆ ಏನು ಕೇರ್ ಮಾಡದೆ ಅವನು ಮುಂದಕ್ಕೆ ಹೊಟ್ಟೋಗ್ತಾನೆ ಸುಮ್ಮನೆ ಹೌದಾ ಅಂದ್ಕೊಂಡು. ನೋಡು, ಭದ್ರಯ್ಯನನ್ನು ಆಸ್ಪತ್ರೆಗೆ ಸೇರಿಸಿದಾರಂತೆ, ಅವನಿಗೆ ತುಂಬ ಕಾಯಿಲೆ ಇತ್ತು, ಸ್ವಲ್ಪ ಹಣದ ತೊಂದರೆನೂ ಇದೆ, ನಾನು ಅವನು ನೋಡೋದಕ್ಕೆ ಹೊರಟಿದ್ದೀನಿ, ನೀನು ಬರ್ತೀಯಾ ಅಂತಂದ್ಬಿಟ್ಟು ಕೇಳ್ತಾನೆ. ಇವನು ಏನು ಯೋಚನೆ ಮಾಡ್ತಾನೆ, ಹಣದ ತೊಂದರೆ ಇದ್ರೆ ನನ್ನನ್ನು ಕೂಡ ಹಣ ಕೇಳದೆ ಬಿಡೋದಿಲ್ಲ ಅಂತ ಆಲೋಚನೆ ಮಾಡಿ ಕರುಣಾಕರ ಏನು ಹೇಳ್ತಾನೆ, ಇಲ್ಲ ನನಗೆ ಬರೋದಕ್ಕಾಗೋದಿಲ್ಲ, ತುಂಬ ಕೆಲಸ ಇದೆ ನನಗೆ ಅಂತ ಹೊರಟು ಹೋಗ್ತಾನೆ. ಇನ್ನೇನು ಮನೆ ಹತ್ರ ಬರಬೇಕಾದ್ರೆ ಅವನಿಗೆ ಸುಂಕಯ್ಯ ಅನ್ನೋನು ಎದುರುಗಡೆ ಸಿಕ್ಕಿ, ಏನು ಕರುಣಾಕರ, ಒಳ್ಳೆ ಚಿನ್ನದ ಸರ ಹಾಕೊಂಡಿದ್ಯಲ್ಲ ಅಂತ ಅವನೇ ಕೇಳ್ತಾನೆ. ಕರುಣಾಕರನಿಗೆ ಉತ್ಸಾಹ ಹೆಚ್ಚಾಗ್ಬಿಡುತ್ತೆ. ಅವನು ಉತ್ಸುಕತೆಯಿಂದ ನನ್ನ ದಾನದ ಗುಣವನ್ನು ನೋಡಿ ಅಂತ ಹೇಳ್ತಾ ಇದ್ರು ಕೂಡ ಸುಂಕಯ್ಯ ಬೆಲೆನೂ ಕೊಡದೆ, ಅಂದರೆ ಅವನ ಮಾತನ್ನು ಕೇಳಿಸ್ಕೊಳ್ದೆ, ಊರ ಕೆರೆಯಲ್ಲಿ ಹೂಳೆತ್ತುವಂಥ ಕೆಲಸ ನಡೀತಾ ಇದೆ, ಹೇಗೂ ಮಳೆ ಬಂದಿಲ್ಲ, ಊರವರೆಲ್ಲ ಸೇರಿದ್ದಾರೆ, ನೀನು ಬರ್ತೀಯಾ ಅಂತಂದ್ಬಿಟ್ಟು ಹೇಳ್ತಾನೆ.
ಅದಕ್ಕೆ ಸ್ವಾರ್ಥಿ ಕರುಣಾಕರನಿಗೆ ಯಾವತ್ತೂ ಕೂಡ ಅಂತ ಕೆಲಸ ಮಾಡೋದೇ ಇಲ್ಲ ಅವನು. ಸ್ವಾರ್ಥಿ ಅಲ್ವಾ, ತನ್ನ ಕೆಲಸ ಏನಿದೆಯೋ ಅಷ್ಟೇ ಮಾಡ್ಕೊಳ್ಳೋದು. ಊರವ್ರು ಉಸಾಬರಿ ನನಗೆ ಯಾಕೆ, ಅಥವಾ ಊರಲ್ಲಿ ಏನೋ ಒಂದು ಒಳ್ಳೆ ಕೆಲಸ ನಡೀತಾ ಇದ್ರೆ ಅದಕ್ಕೆ ಸಹಾಯ ಮಾಡಬೇಕು, ಯಾರಿಗೋ ತೊಂದರೆ ಇದೆ ಅವ್ರಿಗೆ ಸಹಾಯ ಮಾಡಬೇಕು, ಅದರಲ್ಲೆಲ್ಲ ಅವನಿಗೆ ಆಸಕ್ತಿನೇ ಇಲ್ಲ. ಯಾವತ್ತೂ ಅವನು ಅಂಥ ಕೆಲಸ ಮಾಡಿರೋದಿಲ್ವಲ್ಲ, ಅವನು ಅದರಲ್ಲೇನಿದೆ ಲಾಭ ನನಗೆ ಅಂತ ಅಂದ್ಕೊಂಡು ಬರ್ತಾ ಇದ್ದೆ. ಆದರೆ ಅಂತ ಹೇಳ್ತಾ ಇದ್ದಂಗೆ ಇವನ್ ದಾರಿನೂ ಕಾಯ್ದೆ ಸುಂಕಯ್ಯ ಹೊರಟು ಹೋಗ್ತಾನೆ. ಕರುಣಾಕರ ನಗುತ್ತಾ ಮನೆಗೆ ಬಂದು, ಸತ್ಯವತಿ ನೋಡು, ನನಗೆ ಚಿನ್ನದ ಸರ ಬಹುಮಾನವಾಗಿ ಬಂದಿದೆ ಅಂತಂದ್ಬಿಟ್ಟು ಸರ ತೋರಿಸಿ, ಅದು ಹೇಗೆ ಬಂತು ಅನ್ನುವಂತಹ ಒಂದು ವಿಧಾನವನ್ನು, ಹೇಗೆಲ್ಲ ಆಯಿತು ಏನೆಲ್ಲ ಆಯಿತು ನಾನು ಹೋದಾಗ ಅಂತಂದ್ಬಿಟ್ಟು ಎಲ್ಲ ಹೇಳಿ, ಹಾಗೇನೆ ದಾರಿನಲ್ಲಿ ಸಿಕ್ಕ ಸ್ನೇಹಿತರ ಜೊತೆ ಆದಂಥ ಮಾತುಕತೆ ಬಗ್ಗೆನೂ ಕೂಡ ಅವನು ಎಲ್ಲ ವಿವರವಾಗಿ ಹೇಳ್ತಾನೆ. ಸತ್ಯವತಿ ಆಸೆಯಿಂದ ನಾನು ಒಂದ್ಸರಿ ಹಾಕೊಳ್ಳ ಈ ಚಿನ್ನದ ಸರವನ್ನ ಅಂತ ಕೇಳ್ತಾಳೆ. ಅದಕ್ಕೆ ಕರುಣಾಕರ ಇಲ್ಲ ಇಲ್ಲ, ಅದು ನನ್ನ ದಾನದ ಗುಣದಿಂದ ನನಗೇ ಬಂದಿರುವಂಥದ್ದು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಯ್ಯೋ ನಿಮ್ದೆಂಥ ದಾನ, ನಿಮ್ಮ ಒಪ್ಪಿಗೆಯನ್ನು ಕೂಡ ಪಡೀದೆ ಅವನು ತಿಂದ ರೊಟ್ಟಿಗೆ ನೀವು ಗಲಾಟೆ ಮಾಡಿ ತಗೊಂಡು ಬಂದಿರುವಂಥ ಕೂಲಿ ಇದು. ಅವನಾಗೆ ಸಂತೋಷದಿಂದ ನೀವು ಕೇಳದೆ ಕೊಟ್ಟಿದ್ದಲ್ಲ, ಅಷ್ಟಕ್ಕೂ ಆ ವ್ಯಕ್ತಿನೇ ದೊಡ್ಡ ಗುಣದವನು. ಆಪತ್ಕಾಲದಲ್ಲಿ ತಿಂದಂಥ ಒಂದೇ ಒಂದು ಪಾವಲಿಯ ರೊಟ್ಟಿಗೆ ಇಷ್ಟೊಳ್ಳೆ ಚಿನ್ನದ ಸರವನ್ನು ಕೊಟ್ಟಿದ್ದಾನೆ. ಅಲ್ಲದೆ ನಾನು ರೊಟ್ಟಿ ಮಾಡಿ ನಿಮಗೆ ಕೊಟ್ಟಿಲ್ವಾ, ನನಗೆ ಅದರಲ್ಲಿ ಹೆಚ್ಚು ಹಕ್ಕಿದೆ ಅಂತಂದ್ಬಿಟ್ಟು ಅವಳು ಪ್ರಯೋಜನನೇ ಇಲ್ಲದೆ ಜಗಳವಾಡ್ತಾಳೆ. ಅಂದರೆ ಅವನು ಕೊಡಲ್ಲ ಅಂತ ಗೊತ್ತು, ಆದರೂ ಜಗಳ ಆಡ್ತಾಳೆ. ಅಷ್ಟರಲ್ಲಿ ಏನಾಯಿತು, ಮಗಳು ಕೀರ್ತಿಮತಿ ಒಳಗಡೆ ಬರ್ತಾಳೆ. ಅಪ್ಪ ಈ ಸರ ನನಗೆ ತಂದಿದ್ದ, ನಾನು ತಗೊಳ್ಳ ಅಂತಂದ್ಬಿಟ್ಟು ಆಸೆಯಿಂದ ಕೇಳ್ತಾಳೆ. ಅದಕ್ಕೆ ಅವನೇನು ಹೇಳ್ತಾನೆ, ಚಿನ್ನದ ಆಭರಣವನ್ನು ಮಕ್ಕಳು ಹಾಕ್ಕೋಬಾರ್ದು, ಜೋಪಾನವಾಗಿ ಒಳಗಡೆ ಇಡಬೇಕು ಅಂತ ಹೇಳ್ತಾನೆ. ಹೆಂಡತಿ ಮಕ್ಕಳಿಗಿಲ್ದೇ ಇರುವಂಥ ಸರ ಇದ್ರೆಷ್ಟು ಬಿಟ್ರೆಷ್ಟು, ನೀವು ತುಂಬ ಸ್ವಾರ್ಥಿಗಳು, ಅದಕ್ಕೆ ಜನ ನಿಮ್ಮನ್ನು ನೋಡಿ ನೀವು ಚಿನ್ನದ ಸರ ಹಾಕ್ಕೊಂಡ್ರೂ ಕೂಡ ಬೆಲೆ ಕೊಡದೆ ಮಾತಾಡಿಸ್ದೆ ಹೋಗ್ಬಿಟ್ಟಿದ್ದಾರೆ. ನೀವು ನಿಮ್ಮ ಸರವನ್ನ ತೋರಿಸ್ಕೊಳ್ಬೋದು, ಆದರೆ ಊರಿಗೆ ಯಾವ ಉಪಕಾರ ಮಾಡಿದ್ದೀರಾ? ಕೇವಲ ನಿಮ್ಮ ಹಿತ ಏನಿದೆಯೋ ಅಷ್ಟನ್ನೇ ನೋಡ್ಕೊಳ್ತೀರಾ ನೀವು. ಇನ್ನೊಬ್ಬರ ಕಷ್ಟ ಸುಖ ಯಾವುದ್ರಲ್ಲೂ ಭಾಗಿಯಾಗೋದಿಲ್ಲ. ನಿಮಗೆ ಚಿನ್ನ ಸಿಕ್ಕರೂ ಅಷ್ಟೇ, ವಜ್ರ ಸಿಕ್ಕರೂ ಅಷ್ಟೇ, ಉಳಿದವರಿಗೆ ಅದರಿಂದ ಏನೂ ಉಪಕಾರ ಆಗೋದಿಲ್ಲ. ಇನ್ನಾದರೂ ಜಗತ್ತನ್ನು ಕಣ್ ತೆಗೆದು ನೋಡಿ. ಹಸು ಹಾಲು ಕರೆದ್ರೂ ಕೂಡ ಅದು ಬೇರೆಯವ್ರಿಗೋಸ್ಕರ ಹೊರತು ತನಗೋಸ್ಕರ ಅಲ್ಲ. ಮರ ಹಣ್ಣು ಬಿಡೋದು ಕೂಡ ಬೇರೆಯವ್ರಿಗೋಸ್ಕರ ಹೊರತು ತನಗೆ ತಿನ್ನೋದಕ್ಕಲ್ಲ. ನದಿ ನೀರು ಹರಿಯೋದು ಜನರಿಗೋಸ್ಕರ ಹೊರತು ನದಿಗಲ್ಲ. ಒಳ್ಳೆ ಮನುಷ್ಯರು ಜೀವಿಸೋದೇ ಬೇರೆಯವ್ರಿಗೋಸ್ಕರ ಹೊರತು ತಮ್ಮ ಸ್ವಾರ್ಥಕ್ಕಲ್ಲ ನಿಮ್ಮ ಹಾಗೆ ಅಂತನ್ಬಿಟ್ಟು ಅವಳು ತಿರಸ್ಕಾರದಿಂದ ಮಾತಾಡ್ತಾಳೆ. ಸತ್ಯವತಿಯ ಮಾತಿದೆಯಲ್ಲ, ಅದು ಕರುಣಾಕರನ ತಲೆ ಮೇಲೆ ಹೊಡೆದಂಗಾಗತ್ತೆ ಅವನಿಗೆ. ಅವನು ಇದುವರೆಗೂ ಕೂಡ ಯಾರಿಗೂ ಸಹಾಯ ಮಾಡಿರೋದಿಲ್ಲ. ಕೆರೆಯ ಹೂಳೆತ್ತೋದು ಕೆಲಸ ಮಾಡ್ತಾರಲ್ಲ ಅದಕ್ಕಾಗಲಿ, ಕಾಯಿಲೆ ಇದ್ದವರನ್ನು ನೋಡೋದಕ್ಕಾಗಲಿ, ಮದುವೆಗಾಗಲಿ ಅಥವಾ ಇನ್ಯಾವುದೇ ಸಮಾರಂಭಕ್ಕೆ ಹೋಗಿ ಸಹಾಯ ಮಾಡೋದು ಯಾವುದೂ ಮಾಡಿರೋದಿಲ್ಲ. ಅವನ ಮನಸ್ಸಿಗೆ ಒಂದು ಕ್ಷಣ ಪಿಚ್ ಅನ್ಸ್ಬಿಡುತ್ತೆ, ಅಯ್ಯೋ ನಾನು ಏನೂ ಮಾಡಿಲ್ವಲ್ಲ ಈ ರೀತಿದ್ದು ಅಂತಂದ್ಬಿಟ್ಟು. ತಕ್ಷಣ ಏನು ಮಾಡ್ತಾನೆ, ಆ ಕೊರಳಿನ ಸರವನ್ನು ತೆಗೆದು ಸತ್ಯವತಿಗೆ ಕೊಡ್ತಾನೆ. ಆಮೇಲೆ ಊರ ಒಳಗಡೆ ಹೋಗಿ ಕೆರೆ ಹೂಳೆತ್ತೋ ಕೆಲಸ ನಡೀತಾ ಇರುತ್ತಲ್ಲ ಅದರಲ್ಲಿ ಅವನು ಪಾಲ್ಗೊಳ್ತಾನೆ. ಅದೇ ರೀತಿ ಕಾಯಿಲೆಯಿಂದ ಆಸ್ಪತ್ರೆಗೆ ಸೇರಿದ್ದಂಥ ಭದ್ರಯ್ಯನನ್ನು ನೋಡಿಕೊಂಡು ದೊಡ್ಡಯ್ಯನ ಶವ ಸಂಸ್ಕಾರದಲ್ಲೂ ಕೂಡ ಪಾಲ್ಗೊಂಡವನು ಮನೆಗೆ ವಾಪಸ್ ಬರ್ತಾನೆ. ಆ ದಿನ ಅವನಿಗೆ ಒಂದು ಹೊಸ ಅನುಭವ ಅಂತ ಅನಿಸುತ್ತೆ. ಇದೆಲ್ಲ ಮಾಡಿದ್ದಕ್ಕೆ ಅವನಿಗೇನೋ ಒಂಥರ ತೃಪ್ತಿ, ಒಂಥರ ಖುಷಿ ಇರುತ್ತೆ. ಮಾರನೇ ದಿನ ಬೆಳಗ್ಗೆ ಬಾಗಿಲು ತೆಗ್ದಾಗ ಊರವರೆಲ್ಲ ಬಂದು ಅವನ ಮನೆ ಮುಂದೆ ನಿಂತಿರ್ತಾರೆ. ಎಲ್ಲರೂ ಕೂಡ ಒಂದೇ ಕೊರಳಿನಿಂದ, ಕರುಣಾಕರ ನಿನಗೆ ಚಿನ್ನದ ಸರ ಸಿಕ್ತಂತೆ, ಹೇಗೆ ಸಿಕ್ತು ಎಲ್ಲ ವಿವರವಾಗಿ ಹೇಳು ಅಂತಂದ್ಬಿಟ್ಟು ಹೇಳ್ತಾರೆ. ಯಾವಾಗ ಕರುಣಾಕರ ಇನ್ನೊಬ್ಬರ ಕಷ್ಟಕ್ಕೆ ಬರ್ತಾನೋ ಉಳಿದವರು ಕೂಡ ಇವನ ಸಂತೋಷದಲ್ಲಿ ಪಾಲ್ಗೊಳ್ತಾರೆ. ನೋಡಿ, ನಾವು ಏನು ಮಾಡ್ತೀವೋ ಅದಕ್ಕೆ ರಿಯಾಕ್ಷನ್ ನಮಗೆ ಸಿಗೋದು. ನಾವು ಯಾವ ರೀತಿ ನಡ್ಕೊಳ್ತೀವೋ ಆ ರೀತಿ ನಮಗೆ ಪ್ರೀತಿ ಆಗಿರ್ಬೋದು, ವಿಶ್ವಾಸ ಆಗಿರ್ಬೋದು, ಎಲ್ಲ ಸಿಗೋದು. ಯಾವಾಗ ಇವನು ಎಲ್ಲರಿಗೂ ಸ್ಪಂದಿಸ್ತಾನೋ ಅವರೆಲ್ಲರೂ ಇವನು ಮುಂದೆ ಬಂದು ಇವನ ಸಂತೋಷವನ್ನು ಹಂಚ್ಕೊಳ್ಳೋದಕ್ಕೆ ಬರ್ತಾರೆ. ಈಗ ನಮಗೆ ಸಂತೋಷ ಆದರೆ ಅದು 4 ಜನಕ್ಕೆ ಹೇಳಿದಾಗ ಅದು ಇನ್ನೂ ಹೆಚ್ಚಾಗುತ್ತೆ ನಮಗೆ ಸಂತೋಷ ಅಲ್ವಾ. ಅದಕ್ಕೋಸ್ಕರ ಸಂತೋಷವನ್ನು ಹಂಚ್ಕೊಳ್ಬೇಕು, ದುಃಖವನ್ನು ಯಾವತ್ತೂ ಯಾರ ಹತ್ರನೂ ಹಂಚ್ಕೊಳ್ಳೋಕೆ ಹೋಗಬಾರ್ದು. ಅದು ಬೇರೆಯವ್ರಿಗೂ ದುಃಖ ತರುತ್ತೆ, ಅದಕ್ಕೆ ಅದನ್ನು ಹೆಚ್ಚು ಮಾಡಬಾರ್ದು. ಸೊ ಯಾವಾಗ ನಾವು ಸಂತೋಷ ಬೇಕೋ ಅದನ್ನು 4 ಜನಕ್ಕೆ ನಾವು ಏನಾದರೂ ಮಾಡಿದಾಗ ಅವರು ನಮಗೆ ಸ್ಪಂದಿಸ್ತಾರೆ. ಆಯಿತಾ? ಹರೇ ಕೃಷ್ಣ.